ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಮುಂದೆ ಹಂಚ್ಕೋತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಥ್ರೂಔಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಮಗನ ಹಾರ್ಟ್ ಬೀಟ್ ಎಷ್ಟಿತ್ತು ಅಂತ ನಿಮಗೆ ಹೇಳ್ತೀನಿ, ಓಕೆನಾ. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನ್ನ ಮಗಂದು ಹಾರ್ಟ್ ಬೀಟ್ ಎಷ್ಟಿತ್ತು, ನಾನು ಯಾವ ಕಡೆ ಜಾಸ್ತಿ ಮಲಗ್ತಾ ಇದ್ದೆ, ಎಡಗಡೆ ಮಲಗ್ತಾ ಇದ್ದೆ, ಬಲಗಡೆ ಮಲಗ್ತಾ ಇದ್ದೆ, ನನಗೆ ವಾಮಿಟ್ ಇತ್ತಾ ಇಲ್ವ, ಪ್ರತಿಯೊಂದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ವೀಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ. ಅದೇ ವೀಡಿಯೋಸ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನದಿಂದ ನನ್ನ ಕೇಳ್ತಕ್ಕಂಥ ಒಂದು ಪ್ರಶ್ನೆ ಏನಂತಂದರೆ, ನಿಮಗೆ ಗಂಡು ಮಗು ಆಗಿದೆ, ಗಂಡು ಮಗು ನಿಮಗೆ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಹಾರ್ಟ್ ಬೀಟ್ ಎಷ್ಟಿತ್ತು, ಹಾಗೆ ನೀವು ಯಾವ ಕಡೆ ಜಾಸ್ತಿ ಮಲಗ್ತಾ ಇದ್ರಿ, ಏನು ತಿನ್ನಬೇಕು ಅನ್ನಿಸ್ತಾ ಇತ್ತು ಅಂತ ತುಂಬ ಜನ ನನ್ನ ಪ್ರಶ್ನೆ ಮಾಡಿದ್ದು. ಸೊ ಹಾಗಾಗಿ ಇವತ್ತು ನಿಮ್ಮ ಮುಂದೆ ನನ್ನ ಮಗನ ಹಾರ್ಟ್ ಬೀಟ್ ಎಷ್ಟಿತ್ತು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನೀವು ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ದರೆ ಇದನ್ನು ತುಂಬ ಸರ್ಚ್ ಮಾಡ್ತಿರ್ತೀರಲ್ಲ, ತುಂಬ ಕ್ಯೂರಿಯಾಸಿಟಿ ಇರುತ್ತೆ ನೋಡೋದಕ್ಕೆ, ಹೊಟ್ಟೆಯಲ್ಲಿ ಗಂಡು ಮಗುನೂ ಇದೆಯಾ ಹೆಣ್ಮಗು ಇದೆಯಾ ಅಂತ. ಇದನ್ನು ಜಾಸ್ತಿ ಯಾವಾಗಂದರೆ ನಾವು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಸರ್ಚ್ ಮಾಡಿ ನೋಡೋದು. ಯಾಕಂದರೆ ಫಸ್ಟಿಗೆ ನಮಗೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ. ಅದಾದಮೇಲೆ ಫಸ್ಟ್ನೇ ಮಗು ಗಂಡು ಮಗು ಆಗಿಬಿಡ್ತು ಅಂದರೆ ಇನ್ನೊಂದು ಸೆಕೆಂಡ್ ಪ್ರೆಗ್ನೆನ್ಸಿಗೆ ನಾವೇನೋ ಟ್ರೈ ಮಾಡೋಕ್ಕೆ ಆಗೋದು, ಯಾವುದಾದ್ರೂ ಆಗಲಿ ನಡೆಯುತ್ತೆ ಅಂತ. ತುಂಬ ಜನಕ್ಕೆ ಕ್ಯೂರಿಯಾಸಿಟಿ ಇರುತ್ತೆ, ಹೊಟ್ಟೆಯಲ್ಲಿರೋ ಮಗು ಗಂಡು ಮಗುನ ಹೆಣ್ಮಗುನ ಅಂತ. ಇರೋ ಮಗು ಎಕ್ಸಾಕ್ಟಾಗಿ ಗಂಡೇ ಇದೆ ಹೆಣ್ಮಗುನೇ ಇದೆ ಅಂತ ಎಕ್ಸಾಕ್ಟಾಗಿ ಯಾರು ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಹೇಳಿದರೆ ಅದು ಕಾನೂನು ಬಾಹಿರ ಅಂತ ನಿಮಗೂ ಗೊತ್ತಿದೆ. ಸೊ 70% ಕೆಲವೊಂದಿಷ್ಟು ಅಧ್ಯಯನಗಳ ಪ್ರಕಾರ, ಕೆಲವೊಂದಿಷ್ಟು ಸಂಶೋಧನೆಗಳ ಪ್ರಕಾರ ಹೊಟ್ಟೆಯಲ್ಲಿ ನಮಗೆ ಹೆಣ್ಮಗು ಇದೆಯಾ ಗಂಡು ಮಗು ಇದೆ ಅಂತ ನಾವು ಗೆಸ್ ಮಾಡ್ಬೋದು. ಹಾಗೆ ಕೆಲವೊಂದಿಷ್ಟು ಜನಕ್ಕೆ ಗಂಡು ಮಗು ಆಗಿರುತ್ತಲ್ಲ, ಅವ್ರ ರಿಪೋರ್ಟ್ನ ನೋಡಿದರೆ ಗೊತ್ತಾಗುತ್ತೆ ಹಾರ್ಟ್ ಬೀಟ್ ಎಷ್ಟಿರುತ್ತೆ ಎಷ್ಟಿಲ್ಲ ಅಂತ. ನಮಗೂ ಅಷ್ಟೇ ಇತ್ತು ಅಂದರೆ ನಮಗೂ ಗಂಡು ಮಗು ಆಗ್ಬೋದು ಅಂದ್ಕೊಂಡಿರ್ತೀವಿ. ಸೊ ನಾನು ಮೊದಲೇ ಪ್ರೆಗ್ನೆನ್ಸಿ ನನ್ನ ಮಗ ಗಂಡು ಮಗು ಇದ್ದಾಗ ತುಂಬ ಸರ್ಚ್ ಮಾಡಿದ್ದೀನಿ. ಎಷ್ಟು ಸರ್ಚ್ ಮಾಡಿದ್ದೀನಿ ಅಂದರೆ, ಸೊ ಅವ್ರು ಹೇಳಿರೋದೆಲ್ಲ ಕರೆಕ್ಟಾಗಿದೆ. ಹಾಗೆ ಇವಾಗ ನಾನು ಹೇಳೋದು ನಿಮ್ಮ ಜೀವನದಲ್ಲಿ ಗಂಡು ಮಗುನೇ ಆಗ್ಬೋದು. ಸೊ ಒಂದು ಏನು ಹೇಳ್ತೀನಿ ಅಂತಂದರೆ, ಗಂಡು ಮಗುನೇ ಆಗಲಿ ಹೆಣ್ಮಗುನೇ ಆಗಲಿ ನಮಗೆ ಎರಡರಲ್ಲೂ ಭೇದ ಭಾವ ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ, ಹೆಣ್ಮಕ್ಳನ್ನ ಯಾವತ್ತೂ ಕೀಳಾಗಿ ನೋಡೋಕ್ಕೆ ಹೋಗ್ಬಿಡಿ. ಗಂಡು ಮಗು ನಮ್ಮ ಒಂದು ವಂಶ ಉದ್ಧಾರ ಮಾಡುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಎರಡರ ನಡುವೆ ನಾವು ಈ ಭೇದ ಭಾವನ ಮಾಡದೇ ಇದ್ರೇ ಒಳ್ಳೆಯದು, ಆಯಿತಾ. ಸೊ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಮುಂದೆ ಹಂಚ್ಕೋತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಥ್ರೂಔಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಮಗನ ಹಾರ್ಟ್ ಬೀಟ್ ಎಷ್ಟಿತ್ತು ಅಂತ ನಿಮಗೆ ಹೇಳ್ತೀನಿ, ಓಕೆನಾ. ಅದಕ್ಕೂ ಮೊದಲು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನ್ನ ಮಗಂದು ಹಾರ್ಟ್ ಬೀಟ್ ಎಷ್ಟಿತ್ತು, ನಾನು ಯಾವ ಕಡೆ ಜಾಸ್ತಿ ಮಲಗ್ತಾ ಇದ್ದೆ, ಎಡಗಡೆ ಮಲಗ್ತಾ ಇದ್ದೆ, ಬಲಗಡೆ ಮಲಗ್ತಾ ಇದ್ದೆ, ನನಗೆ ವಾಮಿಟ್ ಇತ್ತಾ ಇಲ್ವ, ಪ್ರತಿಯೊಂದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನೆಕ್ಸ್ಟ್ ವೀಡಿಯೋಸ್ನ ಮಾಡಿ ಹಾಕ್ತಾ ಇರ್ತೀನಿ. ಅದೇ ವೀಡಿಯೋಸ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಕೆಲವೊಂದಿಷ್ಟು ಸಂಶೋಧನೆಗಳ ಪ್ರಕಾರ ಏನಂತಂದರೆ, 140 ಹಾರ್ಟ್ ಬೀಟ್ ಇತ್ತು ಅಂತಂದರೆ ಅದನ್ನು ಗಂಡು ಮಗು ಅಂತ ಹೇಳ್ತಾರೆ. ಸೊ ಇನ್ನೂ ಏನಂತಂದರೆ 150 ಮೇಲೆ ಹಾರ್ಟ್ ಬೀಟ್ ಇತ್ತು ಅಂದರೆ ಅದನ್ನು ಹೆಣ್ಮಗು ಅಂತ ಹೇಳ್ತಾರೆ. ಸೊ ಕೆಲವೊಂದಿಷ್ಟು ಜನದಲ್ಲಿ ಇದು ಟ್ರೂ ಆಗಿದೆ, ಇದೂ ಆಗಿದೆ. ಇದು 150 ಇದ್ದರೆ ಹೆಣ್ಮಗುನೂ ಆಗಿದೆ, 140 ಇದ್ದರೆ ಗಂಡು ಮಗುನೂ ಆಗಿದೆ. ಇನ್ನು ಕೆಲವೊಂದಿಷ್ಟು ಜನದಲ್ಲಿ ಏನಾಗಿದೆ ಅಂತಂದರೆ 150 ಇದ್ರೂ ಗಂಡು ಮಗು ಆಗಿದೆ, 150 ಹಾರ್ಟ್ ಬೀಟ್ ಇದ್ರೂ ಗಂಡು ಮಗು ಆಗಿದೆ, 140 ಇದ್ರೂ ಅದು ಹೆಣ್ಮಗು ಆಗಿದೆ. ಸೊ 70% ಅಂತ ಹೇಳಿದೆ. ಕನ್ಫರ್ಮ್ ಆಗಿ ಹೊಟ್ಟೆಯಲ್ಲಿ ಮಗು ಇದೆ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ, ಅದು ಕಾನೂನು ಬಾಹಿರ. ಸೊ ನನ್ನ ಮಗುನ ಪ್ರೆಗ್ನೆನ್ಸಿ ರಿಪೋರ್ಟ್ನ ನಿಮಗೆ ತೋರಿಸ್ತೀನಿ. ಥ್ರೂಔಟ್ ಪ್ರೆಗ್ನೆನ್ಸಿಯಲ್ಲಿ ಕಾನ್ಸ್ಟೆಂಟಾಗಿ ಎಷ್ಟಿತ್ತು ಅಷ್ಟೇ ಇದೆ ನನ್ನ ಮಗುದು. ವಿತ್ತಿನ ಡಿಲಿವರಿ ಟೈಮಲ್ಲಿ ಕೂಡ ಅಷ್ಟೇ ನನ್ನ ಮಗುನ ಹಾರ್ಟ್ ಬೀಟು ಇತ್ತು ನನ್ನ ಮಗಂದು. ಸೊ ನನಗೆ ನಂಬೇಕಾಗಲಿ, ನನಗೆ ಮೊದಲೇ ಗೊತ್ತಾಗ್ಬಿಟ್ಟಿತ್ತು. ಯಾಕಂದ್ರೆ ನಾನು ತುಂಬ ಜನ ಸರ್ಚ್ ಮಾಡ್ತಾ ಇದ್ನಲ್ಲ, ತುಂಬ ವೀಡಿಯೋ ನೋಡಿ ನನಗೆ ಗಂಡು ಮಗುನೇ ಆಗುತ್ತೆ ಅಂತ ನನಗೆ ಅರ್ಥನೇ ಆಗಿಬಿಡ್ತು. ಸೊ ನೆಕ್ಸ್ಟ್ ನನ್ನ ಹೊಟ್ಟೆಯಲ್ಲಿ ನನ್ನ ಹೊಟ್ಟೆಯಲ್ಲಿ ನನ್ನ ಮಗ ಇದ್ದಾಗ ಏನೇನು ಸೈನ್ಸ್ ಸಿಂಪ್ಟಮ್ಸ್ ಎಲ್ಲನೂ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ, ಓಕೆನಾ. ಸೊ ಇವಾಗ ಸ್ಕ್ಯಾನಿಂಗ್ ರಿಪೋರ್ಟ್ನ ನಿಮ್ಮ ಮುಂದೆ ಹೇಳ್ತೀನಿ, ತೋರಿಸ್ತೀನಿ ಬನ್ನಿ. ಅದಕ್ಕೂ ಮೊದಲು ನಿಮ್ಮ ತಾಯಿ ಮೇಲೆ ನಿಮಗೆ ಪ್ರೀತಿ ಇತ್ತು ಅಂತಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಅಮ್ಮ ಐ ಲವ್ ಯು ಅಂತ ಹಾಕಬೇಕು, ಓಕೆ. ಎಷ್ಟು ಜನ ಹಾಕ್ತೀರಿ ಅಂತ ನೋಡ್ತೀನಿ. ಅಮ್ಮ ಐ ಲವ್ ಯು ಅಂತ ಕಮೆಂಟ್ ಮಾಡಿ. ನಿಮ್ಮ ತಾಯಿ ಮೇಲೆ ನಿಮಗೆ ಪ್ರೀತಿ ಇದ್ದರೆ ನಿಮಗೆ ಹುಟ್ಟು ಮಗು ಗಂಡು ಮಗು ಆಗಿ ಹುಟ್ಟಲಿ ಅಂತ ರಾಯರಲ್ಲಿ ಬೇಡ್ಕೊತೀನಿ, ಓಕೆನಾ. ನೋಡಿ, ಇಲ್ಲಿ ಮೊದಲಿಗೆ ಯಾವಾಗ ಮಾಡಿಸಿದ್ದು ಸ್ಕ್ಯಾನ್ ಅಂದರೆ 13 ವೀಕ್ಸಲ್ಲಿ ನನ್ನ ಮಗನ ಹಾರ್ಟ್ ಬೀಟು
ಎಷ್ಟಿದೆ ನೋಡಿ ಹಾರ್ಟ್ ರೇಟು. ಪೀಟಲ್ ಹಾರ್ಟ್ ಪಲ್ಪಿಟೇಷನ್ ಸಿನ್ಸ್ ಹಾರ್ಟ್ ರೇಟ್ 137 ಬೀಟ್ಸ್ ಪರ್ ಮಿನಿಟ್ ಇದೆ. ಇದು ಯಾವಾಗ ಮಾಡಿಸಿರೋದು? 13ನೇ ವಾರ. 13 ವಾರಕ್ಕೆ ನಾನು ನನ್ನ ಮಗಂದು 137 ಹಾರ್ಟ್ ಬೀಟ್ ಇತ್ತು. ಸೊ ಹಾಗೆ ನೆಕ್ಸ್ಟ್ ಎಷ್ಟಿತ್ತಪ್ಪ ಅಂತಂದರೆ, ಸೊ ನೋಡಿ 6 ಮಂತಲ್ಲಿ ನನ್ನ ಮಗನ ಹಾರ್ಟ್ ಬೀಟು 141 ಇದೆ. 141 ಬೀಟ್ಸ್ ಪರ್ ಮಿನಿಟ್ ಇದೆ. ಸೊ ನೆಕ್ಸ್ಟ್ ನೋಡೋಣ ಎಷ್ಟಿದೆ ಅಂತ ತೋರಿಸ್ತೀನಿ. ಸ್ಕ್ಯಾನಿಂಗ್ ಇದು ಯಾವಾಗ ಮಾಡಿಸಿರೋದು? ಇದು ಜಸ್ಟ್ 6 ವೀಕ್ಸಲ್ಲಿ ನೋಡಿ, 1.5 ತಿಂಗಳು ಅನಿಸುತ್ತೆ, 1 ತಿಂಗಳ ಮೇಲೆ 1 ವಾರ. ಆವಾಗ ಎಷ್ಟಿತ್ತು ಹಾರ್ಟ್ ಬೀಟು? ಸೊ ಇನ್ನೂ ಅವಾಗ ಹಾರ್ಟ್ ಬೀಟು ಕಾಣಿಸಿಲ್ಲ ಅನಿಸುತ್ತೆ. ದೇರ್ ಈಸ್ ಅ ಸಿಂಗಲ್ ಇಂಟ್ರಾಟ್ರಸಿಸ್ ಮೀನ್ಸ್ ಕಾರ್ಡಿಯಾಕ್ ಪೆಟಲ್ ಪೋಲಿಸ್ ನೋ ಎವಿಡೆನ್ಸ್ ಆಫ್ ಸರ್ವಿಕಲ್ ಅಂತ ಹೇಳಿ. ಇನ್ನೂ ಆವಾಗ ಇದು ಹಾರ್ಟ್ ಬೀಟು ಗೊತ್ತಿರಲಿಲ್ಲ. ಒಂದಿನ ಇನ್ನೂ 2 ವಾರ ಬಿಟ್ಟು ಬನ್ನಿ ಸ್ಕ್ಯಾನಿಂಗ್ ಮಾಡ್ತೀನಿ ಅಂತ ಹೇಳಿದರು. ಸೊ ಅದು ಬೇಡ. ಇಲ್ಲಿ ನೋಡಿ, ಇದು ಅದೇ ಅರ್ಲಿಯಾಗಿ ಹೋಗ್ಬಿಟ್ರೆ ನಮಗೆ ಹಾರ್ಟ್ ಬೀಟು ಗೊತ್ತಾಗೋದಿಲ್ಲ. ಹಾಗೆ ಇಲ್ಲಿ ನೋಡಿ 7.5 ಮಂತಲ್ಲಿ ಕೂಡ ನನಗೆ 141 ಬೀಟ್ಸ್ ಪರ್ ಮಿನಿಟೇ ಇದೆ. ಸೊ 147ವರೆಗೂ ನಮಗೆ ಗಂಡು ಮಗು ಆಗುತ್ತೆ ಅಂತ ಕೆಲವೊಂದಿಷ್ಟು ಸಂಶೋಧನೆಗಳು ತಿಳಿಸಿದೆ. ಸೊ ನೆಕ್ಸ್ಟ್ ನೋಡೋಣ. 6 ಮಂತು ಆಯಿತು, 7 ಮಂತು ಆಯಿತು, ತುಂಬ ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ. 6 ಮಂತು ಆಗಿದೆ, ಸೇಮ್ 141 ಇದೆ. ಸೊ ನೋಡಿದ್ರಲ್ಲ 144, 5 ಮಂತಲ್ಲಿ 144 ಬೀಟ್ಸ್ ಪರ್ ಮಿನಿಟ್ ಇದೆ. ನೋಡಿದ್ರಲ್ಲ ನನ್ನ ಗಂಡು ಮಗುಂದು ರಿಪೋರ್ಟು, ಸ್ಕ್ಯಾನಿಂಗ್ ರಿಪೋರ್ಟು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ನಿಮಗೆ ಇದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗುವಿಂದ ಹಾರ್ಟ್ ಬೀಟ್ ಎಷ್ಟು ಇತ್ತು ಅಂತ. ನಿಮ್ಮದು ಹಾರ್ಟ್ ಬೀಟ್ ಎಷ್ಟಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಓಕೆನಾ? ಹೇಳಿದ್ನೆಲ್ಲ, ನಿಮ್ಮ ತಾಯಿ ಮೇಲೆ ನಿಮಗೆ ರೆಸ್ಪೆಕ್ಟು ಹಾಗೆ ಪ್ರೀತಿ ಜಾಸ್ತಿ ಇತ್ತು ಅಂತಂದರೆ ನಿಮ್ಮ ತಾಯಿನ ನೀವು ಎಷ್ಟು ಪ್ರೀತಿಸ್ತೀರಾ ಅಂತ ನಾನು ನೋಡ್ತೀನಿ. ನನ್ನ ಕಮೆಂಟ್ ಬಾಕ್ಸಲ್ಲಿ ಐ ಲವ್ ಯು ಅಮ್ಮ ಅಂತ ಹಾಕಿ. ಸೊ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ಲಕ್ಷಣಗಳಿದ್ವು ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ನನ್ನ ಗರ್ಭಾವಸ್ಥೆಯಲ್ಲಿ. ಓಕೆನಾ? ಬಾಯ್ ಬಾಯ್.